ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ಹೋರಾಟದ ಕಿಚ್ಚು 9ನೇ ದಿನಕ್ಕೆ ಕಾಲಿಟ್ಟಿದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗಿದೆ. ಸಿದ್ದರಾಮಯ್ಯ ಅವರ ನೇತೃತ್ವದ ಹೈ ವೋಲ್ಟೇಜ್ ಮೀಟಿಂಗ್ ಸಕ್ಕರೆ ಕಾರ್ಖಾನೆಯ ಓನರ್ಸ್ಗಳ ಜೊತೆಗೆ ಆರಂಭ ಆಗಿದೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಿದ್ದರಾಮಯ್ಯ ಅವರ ಮೀಟಿಂಗ್ ಇವತ್ತು ಆರಂಭ ಆಗಿದೆ. ಇದು ಹೈ ವೋಲ್ಟೇಜ್ ಮೀಟಿಂಗ್ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಭೆ ಆರಂಭ ಆಗಿದ್ದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಗ್ತಾ ಇದೆ. ಸಿದ್ದರಾಮಯ್ಯ ಸಭೆಯಲ್ಲಿ ಹಲವು ಸಚಿವರುಗಳು ಕೂಡ ಭಾಗಿಯಾಗಿದ್ದಾರೆ. ಜೊತೆಗೆ ಸಕ್ಕರೆ ಕಾರ್ಖಾನೆಯ ಓನರ್ಗಳಾಗಿರುವ ಸಚಿವರಿಗೆ ಮತ್ತು ಶಾಸಕರಿಗೂ ಕೂಡ ಆಹ್ವಾನ ಹೋಗಿತ್ತು. ಅವರು ಕೂಡ ಹಾಗಾಗಿ ಮೀಟಿಂಗ್ ನಲ್ಲಿ ಅಟೆಂಡ್ ಆಗಿದ್ದಾರೆ. ಶಿವಾನಂದ ಪಾಟೀಲ್, ಸತೀಶ್ ಜಾರಕಿಹೊಳಿ ಕೂಡ ಭಾಗಿಯಾಗಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಜೊತೆಗೂ ಚರ್ಚೆ ಆಗ್ತಾ ಇದೆ. ಎಂಬಿ ಪಾಟೀಲ್, ಎಚ್.ಕೆ. ಪಾಟೀಲ್ ಕೂಡ ಉಪಸ್ಥಿತರಿದ್ದಾರೆ. ಸುಮಾರು 82 ಕಾರ್ಖಾನೆಯ ಓನರ್ಸ್ಗಳ ಜೊತೆಗೆ ಸಿದ್ದರಾಮಯ್ಯ ಸಭೆ ಮಾಡ್ತಾ ಇದ್ದಾರೆ. ಈ ಸಭೆ ಬಳಿಕ ರೈತ ಮುಖಂಡರ ಜೊತೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡ್ತಾರೆ. ಇವತ್ತು ಈ ಫ್ಯಾಕ್ಟರಿಗಳ ಓನರ್ನ ಕರೆಸಿರುವ ಉದ್ದೇಶ ಏನು ಅನ್ನೋದು ಆಲ್ರೆಡಿ ನಿಮ್ ಗಮನಕ್ಕೆ ಬಂದಿದೆ ಅಂತ ಅನ್ಕೊಳ್ತೀನಿ. ಈಗೇನು ಪ್ರತಿ ಟನ್ನಿಗೆ ಹಣ ಕೊಡ್ತಾ ಇದ್ದಾರೆ 3,000, ಅದು 3,500ಕ್ಕೆ ಏರಿಕೆ ಮಾಡಬೇಕು. ಜೊತೆಗೆ ವೇಯಿಂಗ್ ಅಲ್ಲಿ ಅಥವಾ ತೂಕದಲ್ಲಿ ಮೋಸ ಆಗ್ತಾ ಇದೆ. ಹೀಗೆ ಅದರಿಂದ ಉತ್ಪಾದನೆ ಆಗುವಂತಹ ಸಬ್ ಪ್ರಾಡಕ್ಟ್ಗಳ ಲಾಭವನ್ನು ನಮಗೆ ಸ್ವಲ್ಪ ಕೊಡಬೇಕು. ಹಿಂಗೆ 5 ರಿಂದ 6 ಬೇಡಿಕೆಗಳನ್ನ ಇಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿಪರೀತವಾಗಿ ಸೌಂಡ್ ಮಾಡ್ತಾ ಇರೋದು 3,500 ಕೊಡಬೇಕು ಒಂದು ಟನ್ಗೆ ಅಂತ. ಆದ್ರೆ ಈ ಫ್ಯಾಕ್ಟರಿಗಳ ಓನರ್ಗಳು ಸುತ್ತಾರಾಮ್ ಒಪ್ತಾ ಇರಲಿಲ್ಲ ಇದಕ್ಕೆ. ಇಲ್ಲ 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 ನಮಗೆ ಲಾಸ್ ಆಗ್ಬಿಡುತ್ತೆ ಅಂತ. ಹಾಗಾಗಿ 9ನೇ ದಿನಕ್ಕೆ ಕಾಲಿಟ್ಟಿದೆ ಹೋರಾಟ. ಮತ್ತೊಂದು ಕಡೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಆಗ್ತಿದ್ದಂತೆ ಸಿದ್ದರಾಮಯ್ಯ ಅವರು ಇದ್ಯಾಕೋ ವಿಕೋಪಕ್ಕೆ ಹೋಗ್ತಾ ಇದೆ, ಸರಿಯಾಗಲ್ಲ ಹಿಂಗೆ ಬಿಟ್ಬಿಟ್ರೆ ಅಂದ್ಕೊಂಡು ಇವತ್ತು 2 ಸುತ್ತಿನ ಮೀಟಿಂಗ್ ಮಾಡ್ತಾ ಇದ್ದಾರೆ. ಒಂದು ಫ್ಯಾಕ್ಟರಿಗಳ ಓನರ್ಸ್ಗಳ ಜೊತೆ, ಎರಡನೇದು ರೈತರ ಜೊತೆಗೆ. ಸೊ ರೈತರ ಜೊತೆಗೆ ಮೀಟಿಂಗ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಬಹಳ ಪ್ರಮುಖವಾಗಿ ಆಗ್ಬೇಕಾಗಿರೋದು ಈ ಓನರ್ಸ್ಗಳ ಜೊತೆಗೆ. ಯಾಕಂದ್ರೆ ಇವ್ರುಗಳು ಒಪ್ಕೋಬೇಕೀಗ ಕೊಡಕ್ಕೆ, ಇವ್ರುಗಳಿಗೆ ಇವ್ರುಗಳು ಒಪ್ಕೊಂಡ್ರೆ ರೈತರಿಗೆ ಖುಷಿ. ಹಾಗಾಗಿ ಇವತ್ತಿನ ಮೀಟಿಂಗ್ ನಲ್ಲಿ ಬಾರ್ಗೇನ್ ಏನಾದ್ರೂ ಆಗುತ್ತಾ ಅಥವಾ ಇಲ್ಲ ಆಗದೇ ಇಲ್ಲ ಅಂತ ಅಂತಾರ? ಸರ್ಕಾರ ಏನ್ ಮಾಡುತ್ತೆ, ಯಾರ ಪರ ಸ್ಟ್ಯಾಂಡ್ ತಗೊಳುತ್ತೆ? ಒಂದು ನೆನಪಿರ್ಲಿ, ಕಬ್ಬು ಬೆಳೆಗಾರರ ಅಂದ್ರೆ ಈ ಕಬ್ಬು ಬೆಳೆಯಲ್ಲಿ ಸರ್ಕಾರಕ್ಕೂ ಮೇಜರ್ ಪಾಲ್ ಹೋಗುತ್ತೆ. ಅದು ಕೇವಲ 2 ವೇ ಅಲ್ಲ, ಇಲ್ಲಿಂದ ಕಬ್ಬು ಗದ್ದೆಯಿಂದ ಶುಗರ್ ಫ್ಯಾಕ್ಟ್ರಿಗೆ ಹೋಗೋದಲ್ಲ. ಅದರಿಂದ ಉತ್ಪಾದನೆ ಆಗೋ ಸಬ್ ಪ್ರಾಡಕ್ಟ್ ನಲ್ಲಿ ಸರ್ಕಾರದ ಕಾಲು ಭಾಗ ತೆರಿಗೆ ಅದರಲ್ಲೇ ತುಂಬ ಹೋಗ್ಬಿಡುತ್ತೆ. ಹಾಗಾಗಿ ಸರ್ಕಾರವು ಕೂಡ ಬಹಳ ಮುತುವರ್ಜಿಯನ್ನ ವಹಿಸಿದಂಗೆ ಕಾಣಿಸ್ತಾ ಇದೆ. ಫ್ಯಾಕ್ಟರಿಗಳ ಓನರ್ಸ್ಗಳೇನಿದ್ದಾರೆ ಮುಕ್ಕಾಲು ಭಾಗ ಇವರು ಕೂಡ ರಾಜಕೀಯದವರೇ ಇದ್ದಾರೆ, ಸಚಿವರುಗಳಿದ್ದಾರೆ, ಶಾಸಕರುಗಳಿದ್ದಾರೆ, ಆಮೇಲೆ ಒಂದು ಪಕ್ಷದವರಲ್ಲ, ಎಲ್ಲ ಪಕ್ಷದವರು ಕೂಡ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಒಂದು ರೀತಿ ಬಿಸಿ ತುಪ್ಪ ಇದು. ಇವರು ನೋಲೈಸದ, ರೈತರನ್ನ ತಣ್ಣಗೆ ಮಾಡೋದ ಗೊತ್ತಾಗ್ತಾ ಇಲ್ಲ. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲ್ಲಿಗ ವೀರೇಶ್ ನೀಡ್ತಾರೆ. ವೀರೇಶ್, ಸಿದ್ದರಾಮಯ್ಯ ಅವ್ರಿಗೊಂದು ರೀತಿ ಸಂಕಟ ಇದು. ಓನರ್ಸ್ಗಳ ಪರವಾಗಿ ನಿಂತ್ಕೊಳ್ಳೋದ ಅಥವಾ ರೈತರ ಪರವಾಗಿ ನಿಂತ್ಕೊಳ್ಳೋದ ಗೊತ್ತಾಗ್ತಾ ಇಲ್ಲ. ಸೊ ಮೀಟಿಂಗ್ ಆರಂಭ ಆಗಿದೆಯಾ, ಏನಾದರೂ ಔಟ್ಪುಟ್ ಏನ್ ಆಗಬಹುದು, ಡೀಟೇಲ್ಸ್ ಕೊಡೋದಾದ್ರೆ? ಕಬ್ಬು ಬೆಳೆಗಾರರ ಹೋರಾಟ 2ನೇ ವಾರಕ್ಕೆ ಕಾಲಿಟ್ಟಿರುವಂತದ್ದು. ಕಬ್ಬು ಬೆಳೆಗಾರರು ಸಾಕಷ್ಟು ಹೋರಾಟವನ್ನ ತೀವ್ರಗೊಳಿಸ್ತಾ ಇದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,550 ರೂಪಾಯಿ ಬೆಲೆಯನ್ನ ನಿಗದಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕಬ್ಬು ಬೆಳೆಗಾರರು ಎಲ್ಲರೂ ಸಹ ಬೀದಿಗಿಳಿದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ಮಾಡ್ತಾ ಇರೋ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆಯನ್ನು ಸಹ ಕರೆದಿದ್ದಾರೆ. ಈಗಾಗಲೇ ಸಭೆ ಸಹ ಆರಂಭವಾಗಿರುವಂತದ್ದು. ಸಭೆಯಲ್ಲಿ ಸರ್ಕಾರದ ಭಾಗದಿಂದ ಸಚಿವರು ಆಗಿರುವಂತವರು ಮತ್ತು ಕಾರ್ಖಾನೆಯ ಮಾಲೀಕರಾಗಿರುವಂತವರು ಸಹ ಸಭೆಯಲ್ಲಿ ಭಾಗಿಯಾಗಿರುವುದು ವಿಶೇಷ ಅಂತ ಹೇಳ್ಬೋದು. ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಶಿವಾನಂದ ಪಾಟೀಲ್ ಆಗಿರ್ಬೋದು, ಎಂಬಿ ಪಾಟೀಲ್ ಸೇರಿದಂತೆ ಬಹುತೇಕರು ಸಚಿವರು ಸಹ ಹೌದು, ಕಾರ್ಖಾನೆ ಮಾಲೀಕರು ಸಹ ಹೌದು, ಇವರು ಸಹ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಬಿಜೆಪಿಯ ಸಂಸದರಿಗೂ ಸಹ ಸಿಎಂ ಸಿದ್ದರಾಮಯ್ಯನವರು ಸಭೆಗೆ ಆಹ್ವಾನವನ್ನು ಕೊಟ್ಟರು ಸಹ 2-3 ಜನ ಮಾತ್ರ ಬಿಜೆಪಿ ಕಡೆಯಿಂದ ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ಈಗಾಗಲೇ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕಾರ್ಖಾನೆಯ ಮಾಲೀಕರ ಜೊತೆಗೆ ಸಭೆಯನ್ನ ಮಾಡ್ತಾ ಇರುವಂತದ್ದು. 82 ಕಾರ್ಖಾನೆ ಮಾಲೀಕರಿಗೆ ಸಭೆಗೆ ಆಹ್ವಾನವನ್ನ ಮಾಡಲಾಗಿತ್ತು. ಆದ್ರೆ 60ಕ್ಕೂ ಹೆಚ್ಚು ಕಾರ್ಖಾನೆ ಮಾಲೀಕರು ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ಈಗಾಗಲೇ ರೈತರು ಕೇಳ್ತಾ ಇರುವಂತೆ 3,550 ರೂಪಾಯಿ ಪ್ರತಿ ಟನ್ಗೆ ಬೆಲೆಯನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಸರ್ಕಾರ 3,200 ರೂಪಾಯಿ ಬೆಲೆಯನ್ನ ಕೊಡ್ಲಿಕ್ಕೆ ಒಂದ್ ಕಡೆ ತಯಾರಿ ಆಗಿರುವಂತದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಕಾರ್ಖಾನೆಯ ಮಾಲೀಕರ ಜೊತೆಗೆ
ನೀವು ಯಾಕೆ ಬೆಲೆಯನ್ನ ಹೆಚ್ಚಳ ಮಾಡ್ಲಿಕ್ಕೆ ಆಗಲ್ಲ? ಹೆಚ್ಚಳ ಮಾಡೋದಾದ್ರೆ ನಿಮಗೆ ಆಗ್ತಿರುವಂತ ನಷ್ಟ ಆದ್ರೂ ಏನು? ಮತ್ತು ಮಹಾರಾಷ್ಟ್ರದಲ್ಲಿ ಕಾರ್ಖಾನೆ ಮಾಲೀಕರು ರೈತರಿಗೆ ಯಾಕೆ ಅಷ್ಟೊಂದು ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ 3700 ಇರ್ಬೋದು, 3800 ರೂಪಾಯಿವರೆಗೂ ಸಹ ಅಲ್ಲಿನ ಸರ್ಕಾರ ಬೆಲೆಯನ್ನ ಕೊಡ್ತಾ ಇದೆ. ಹೀಗಾಗಿ ನಿಮ್ ಕಡೆಯಿಂದ ಯಾಕೆ ಅಷ್ಟೊಂದು ದರವನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದ್ರ ಜೊತೆಗೇನೆ ಮತ್ತು ರೈತರ ಸಮಸ್ಯೆಗಳ ಕುರಿತಾಗಿನೂ ಸಹ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಕಾರ್ಖಾನೆಯ ಮಾಲೀಕರ ಜೊತೆಗೆ ಸಭೆಯನ್ನ ನಡೆಸ್ತಾ ಇರುವಂತದ್ದು ನಿಜ. ಈಗ ನನಗಿರುವಂತಹ ಪ್ರಶ್ನೆ ಮತ್ತು ಕುತೂಹಲ, ಈಗೇನು ಸಚಿವರುಗಳು ಅಂತ ಭಾಗಿಯಾಗಿದ್ದಾರೆ ಮೀಟಿಂಗ್ ನಲ್ಲಿ, ಇವರು ಸಚಿವರಾಗಿ ಇವತ್ತು ಮೀಟಿಂಗ್ ನ ಅಟೆಂಡ್ ಮಾಡ್ತಾ ಇದ್ದಾರೆ ಕೆಲವರು, ಅಥವಾ ಶುಗರ್ ಫ್ಯಾಕ್ಟರಿಯ ಓನರ್ಸ್ ಗಳಾಗಿ ಮಾತಾಡ್ತಾರ? ಹೆಂಗೆ ಸಿದ್ದರಾಮಯ್ಯ ಅವರ ಸ್ಟ್ಯಾಂಡ್ ಹೆಂಗಿರ್ಬೋದು? ಇಕ್ಕಟ್ಟಿಗೆ ಸಿಗಾಕೊಳ್ತಾ ಇದಾರ ಸಿದ್ದರಾಮಯ್ಯ ಅವರು ಅಂತ? ಖಂಡಿತವಾಗಿಯೂ ಪ್ರತಿ ಸರ್ಕಾರ ಬಂದಂತ ಸಂದರ್ಭದಲ್ಲೂ ಸಹ ಅದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಸಕ್ಕರೆ ಕಾರ್ಖಾನೆಯ ಮಾಲೀಕರು ಬಹುತೇಕವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಲ್ಲಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಅದರಲ್ಲೂ ಈ ಬಾರಿ ಸಚಿವ ಸಂಪುಟದಲ್ಲಿ ಬಹುತೇಕ ಸಚಿವರು ಸಹ ಕಾರ್ಖಾನೆಯ ಮಾಲೀಕರಾಗಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಈಗಾಗಲೇ ಕಾರ್ಖಾನೆಯ ಮಾಲೀಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಶಿವಾನಂದ ಪಾಟೀಲ್ ಸೇರಿದಂತೆ ಆರ್.ಬಿ. ತಿಮ್ಮಾಪುರ್ ಎಲ್ಲರೂ ಸಹ ಪ್ರತ್ಯೇಕವಾಗಿ ಸಿಎಂ ಸಿದ್ದರಾಮಯ್ಯನವರನ್ನ ಕಚೇರಿಯಲ್ಲೂ ಸಹ ಕೆಲ ನಿಮಿಷಗಳ ಕಾಲ ಚರ್ಚೆಯನ್ನು ಸಹ ಮಾಡಿದ್ದಾರೆ. ಈಗ ಕಾರ್ಖಾನೆಯ ಮಾಲೀಕರ ಜೊತೆಗೆ ಎಲ್ಲ ಕಾರ್ಖಾನೆಯ ಮಾಲೀಕರ ಜೊತೆಗೆ ಸಭೆ ಆರಂಭವಾಗಿರುವಂತದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಕಾರ್ಖಾನೆಯ ಮಾಲೀಕರ ಪರವಾಗಿ ನ್ಯಾಯವನ್ನು ತೆಗೆದುಕೊಳ್ತಾರೋ ಅಥವಾ ರೈತರ ಪರವಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. 3550 ರೂಪಾಯಿ ಪ್ರತಿ ಟನ್ಗೆ ಬೆಲೆನ ನಿಗದಿ ಮಾಡ್ಲೇಬೇಕು ಅಂತ ಹೇಳಿ ರೈತರು ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಹೀಗಾಗಿ ಕಾರ್ಖಾನೆಯ ಮಾಲೀಕರ ಜೊತೆಗೆ ನಡೆಯುವಂತ ಸಭೆಯಲ್ಲಿ ಯಾವ ತೀರ್ಮಾನ ಬರುತ್ತೆ, ರೈತರು ಬರುತ್ತೋ ಅಥವಾ ಕಾರ್ಖಾನೆ ಮಾಲೀಕರು ಗೆಲುವನ್ನ ಸಾಧಿಸ್ತಾರ ಅನ್ನೋದು ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು ನಿಜ. ಈ ಮೀಟಿಂಗು ಮುಂಚೆ ಮತ್ತೊಂದು ಸುತ್ತಿನ ಮೀಟಿಂಗ್ ಆಗಿತ್ತಂತಲ್ಲ, ಈಗ ಸಕ್ಕರೆ ಸಚಿವರು ಮತ್ತು ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ, ಅದರ ಔಟ್ಪುಟ್ ಏನು? ಹೌದು ವಿದ್ಯಾ, ಅಂದ್ರೆ ಕಾರ್ಖಾನೆಯ ಮಾಲೀಕರ ಸಭೆಗೂ ಮುಂಚಿತವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಶಿವಾನಂದ ಪಾಟೀಲ್ ಸೇರಿದಂತೆ ಆರ್.ಬಿ. ತಿಮ್ಮಾಪುರ್ ಅವರನ್ನ ತಮ್ಮ ಕಚೇರಿಗೆ ಅಂದ್ರೆ ತಮ್ಮ ಚೇಂಬರ್ಗೆ ಕರೆಸಿಕೊಂಡು ಸಿಎಂ ಸಿದ್ದರಾಮಯ್ಯನವರು ಸುದೀರ್ಘವಾದಂತ ಚರ್ಚೆಯನ್ನ ಮಾಡಿರುವಂತದ್ದು. ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಕಾರ್ಖಾನೆ ಮಾಲೀಕರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಆಗಿರ್ಬೋದು, ರಾಜ್ಯದಲ್ಲಿ ಇರ್ತಕ್ಕಂಥ ಕಾರ್ಖಾನೆಯ ಮಾಲೀಕರು ರೈತರ ವಿಚಾರದಲ್ಲಿ ಅಂದ್ರೆ ಬೆಲೆ ನಿಗದಿಯ ವಿಚಾರದಲ್ಲಿ ಪ್ರತಿ ಬಾರಿಯೂ ತಕರಾರನ್ನ ತೆಗಿತಾ ಇದ್ದಾರೆ. ಹೀಗಾಗಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಮತ್ತು ರೈತರು ಮತ್ತು ಕಾರ್ಖಾನೆ ಮಾಲೀಕರಿಗೂ ಇಬ್ಬರಿಗೂ ಸಹ ನಷ್ಟ ಆಗದಂತೆ ಯಾವ ಬೆಲೆಯನ್ನ ನಿಗದಿ ಮಾಡಬೇಕು ಅನ್ನೋದ್ರ ಕುರಿತಂತೆ ಸುದೀರ್ಘವಾದಂತ ಚರ್ಚೆಯನ್ನು ಸಹ ಮಾಡಿದ್ದಾರೆ. ಸಕ್ಕರೆ ಕಾರ್ಖಾನೆಯ ಮಾಲೀಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಕಡೆಯಿಂದ ಸಾಕಷ್ಟು ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯನವರು ಪಡೆದುಕೊಂಡಿದ್ದಾರೆ ಮತ್ತು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಎಂ.ಬಿ. ಪಾಟೀಲ್ ಅವರ ಬಳಿಯೂ ಸಹ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನು ತೆಗೆದುಕೊಂಡು ಇದೀಗ ಕಾರ್ಖಾನೆಯ ಮಾಲೀಕರ ಜೊತೆಗೆ ಸಭೆಯನ್ನ ಮಾಡ್ತಾ ಇರುವಂತದ್ದು ನಿಜ. ಓಕೆ, ಎಷ್ಟೊತ್ತಿಗೆ ಮುಗಿಬಹುದು ಮತ್ತೆ ರೈತರ ಸಭೆ ಎಷ್ಟೊತ್ತಿಗೆ ಆರಂಭ ಆಗ್ಬೋದು? ರೈತರು ಬಂದಿದ್ದಾರ ಆಲ್ರೆಡಿ, ರೈತ ಮುಖಂಡರು? ಹೌದು ವಿದ್ಯಾ, ಈಗಾಗಲೇ ರೈತ ಮುಖಂಡರುಗಳ ಜೊತೆಗೆ ಮಧ್ಯಾಹ್ನ 1 ಗಂಟೆಗೆ ಸಭೆ ನಿಗದಿ ಆಗಿರುವಂತದ್ದು. ಆದ್ರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಈಗಷ್ಟೇನೆ ಸಭೆ ಆರಂಭವಾಗಿರುವಂತದ್ದು. ಹೀಗಾಗಿ ಈ ಸಭೆ ಸುಮಾರು 1 ಗಂಟೆಗಳಿಗೂ ಹೆಚ್ಚು ಕಾಲ ಕಾರ್ಖಾನೆಯ ಮಾಲೀಕರ ಜೊತೆಗೆ ಒಂದು ಸಭೆ ನಡೆಯುವಂತ ಸಾಧ್ಯತೆಗಳಿದೆ. ಯಾಕಂತಂದ್ರೆ ಕಾರ್ಖಾನೆಯ ಮಾಲೀಕರ ಆಗು ಹೋಗುಗಳು ಮತ್ತು ಅವರ ನಷ್ಟ ಮತ್ತು ಲಾಭದ ವಿಚಾರ ಬಗ್ಗೆನೂ ಸಹ ಚರ್ಚೆ ಆಗ್ಬೇಕಾಗಿರುವಂತದ್ದು ಮತ್ತು ರೈತರಿಗೆ ಸಿಗ್ಬೇಕಾಗಿರ್ತಕ್ಕಂಥ ನ್ಯಾಯಯುತ ಬೆಲೆಯೂ ಸಹ ಆ ಬೆಲೆಯೂ ಸಹ ನಿಗದಿ ಆಗ್ಬೇಕಾಗಿರುವಂತದ್ದು. ಹೀಗಾಗಿ ಕಾರ್ಖಾನೆ ಮಾಲೀಕರ ಸಭೆಯ ಬಳಿಕವೇ ರೈತರ ಮುಖಂಡರುಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ನಡೆಸ್ತಾರೆ. ಬಹುತೇಕ 1-1:30ಗೆ ರೈತ ಮುಖಂಡರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಸಭೆ ಆರಂಭವಾಗುತ್ತೆ ವಿಜಯ. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಮೀಟಿಂಗ್ ಮುಗಿತಾ ಇದ್ದಂತೆ ಮೀಟಿಂಗ್ನ ಔಟ್ಪುಟ್ ಏನು, ಈ ಫ್ಯಾಕ್ಟರಿ ಓನರ್ಸ್ಗಳೆಲ್ಲರೂ ಯಾವ ನಿರ್ಧಾರಕ್ಕೆ ಬಂದ್ರು, ರೈತರಿಗೆ ಇನ್ನು ಹೆಚ್ಚುವರಿಯಾಗಿ ಬೆಂಬಲ ಬೆಲೆಯನ್ನು ಕೊಡೋದಕ್ಕೆ ಒಪ್ಕೊಳ್ತಾರಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಾವು ನಿಮಗೆ ಆ ತಕ್ಷಣಕ್ಕೆ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀವಿ.